ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಒಳ್ಳೆ ಹೇರ್ ರೆಮಿಡಿನ ತಗೊಂಡು ಬಂದಿದ್ದೀನಿ. ಇವಾಗಂತೂ ಕೂದಲು ಉದುರೋ ಸಮಸ್ಯೆ ತುಂಬ ಅಂದರೆ ತುಂಬ ಜನರಿಗೆ ಇದೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಕೂದಲು ಉದುರ್ತಾ ಇದೆ, ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ, ಹಾಗೆಯೇ ತುಂಬ ಅಂದರೆ ತುಂಬ ಹೊಟ್ಟು ಆಗ್ತಾ ಇದೆ. ಈ ಥರ ಸಮಸ್ಯೆಗಳು ತುಂಬ ಜನರು ಹೇಳ್ತಾನೆ ಇದ್ದಾರೆ. ಈ ಸಮಸ್ಯೆಯನ್ನು ಮನೆಯಲ್ಲೇ ಯಾವ ಥರ ಹೇರ್ ರೆಮಿಡಿನ ಮಾಡಿಕೊಂಡು ಎಲ್ಲ ಕೂದಲಿಗೆ ಆಗುವಂಥ ಸಮಸ್ಯೆನ ಯಾವ ಥರ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಕೇವಲ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಾವು ಹೇರ್ ಪ್ಯಾಕನ್ನು ಯಾವ ಥರ ಮಾಡ್ಕೊಳ್ಳೋದು, ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ನಾವು ಯಾವ ಥರ ನಿವಾರಣೆ ಮಾಡಿಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ನೋಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲನೇದಾಗಿ ಲವಂಗಗಳನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಕ್ಲೋವ್ಸ್ ಅಂತ ಕೂಡ ಕರೀತಾರೆ. ಈ ಲವಂಗಗಳು ಕೇವಲ ಅಡುಗೆ ಮಾಡೋಕ್ಕೆ ಮಾತ್ರ ಬಳಸ್ದೇ ನಮ್ಮ ಕೂದಲಿಗೂ ಕೂಡ ನಾವು ಈ ಲವಂಗಗಳನ್ನು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ಲವಂಗದ ಎಣ್ಣೆಯನ್ನು ಮಾಡಿ ಕೂಡ ನಮ್ಮ ಕೂದಲಿಗೆ ಹಚ್ಕೋಬೋದು. ಹಾಗೆ ಲವಂಗದ ಪೇಸ್ಟನ್ನು ಮಾಡಿಕೊಂಡು ನಾವು ತಲೆಗೆ ಹಚ್ಕೊಳ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ಈ ಲವಂಗಗಳು ತುಂಬ ಅಂದರೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಈ ಲವಂಗವನ್ನು ಬಳಸ್ತಾ ಬರೋದ್ರಿಂದ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವ ಶಕ್ತಿ ಈ ಲವಂಗದಲ್ಲಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಲವಂಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯುಜೆನಾಲ್ ಎನ್ನುವ ಅಂಶ ಇರುತ್ತೆ. ಇದು ಕೂದಲನ್ನು ಉದುರೋಕೆ ಬಿಡೋದಿಲ್ಲ, ಕೂದಲನ್ನು ಗಟ್ಟಿಗೊಳಿಸುತ್ತೆ ಹಾಗೂ ಬುಡದಿಂದಲೇ ಕೂದಲನ್ನು ಗಟ್ಟಿಗೊಳಿಸುವ ಶಕ್ತಿ ಇದಕ್ಕೆ ಇದೆ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ತಲೆ ಹೊಟ್ಟಿನ ಸಮಸ್ಯೆ ಕಾಡ್ತಾನೆ ಇದೆ. ಏನೇ ಮಾಡಿದ್ರೂ ಕೂಡ ತಲೆ ಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಲವಂಗದ ಎಣ್ಣೆಯನ್ನಾಗಲಿ ಈ ಲವಂಗಗಳನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಹಚ್ಕೊಳ್ತಾ ಬರೋದ್ರಿಂದನೂ ಕೂಡ ತಲೆ ಹೊಟ್ಟನ್ನು ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಅಷ್ಟೊಂದು ಪವರ್ ಇದೆ ಈ ಲವಂಗಗಳಲ್ಲಿ. ತುಂಬಾ ನಮ್ಮ ಕೂದಲಿಗೆ ಸಪೋರ್ಟ್ ಮಾಡುತ್ತೆ ಈ ಲವಂಗ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಮೆಂತ್ಯ ಕಾಳುಗಳನ್ನು ಕೂಡ ತಗೊಂಡಿದ್ದೀನಿ. ಈ ಮೆಂತ್ಯ ಕಾಳು ಕೂಡ ಹಾಗೆ ತಲೆ ಹೊಟ್ಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಹಾಗೆ ಎಷ್ಟೇ ಕೂದಲು ಉದುರ್ತಾ ಇದ್ರೂ ಕೂಡ ಈ ಮೆಂತ್ಯ ಕಾಳುಗಳನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದು ಚಿಕ್ಕ ಏಜಿಗೆ ಕೂದಲು ಬಿಳಿಯಾಗೋ ಸಮಸ್ಯೆಯನ್ನು ತುಂಬ ಜನರು ಅನುಭವಿಸ್ತಾ ಇದ್ದೀವಿ. ಬಿಳಿ ಆಗುವ ಕೂದಲನ್ನು ಕಪ್ಪಾಗಿಸುವ ಕೆಲಸವನ್ನು ಇದು ಮಾಡುತ್ತೆ ಮೆಂತ್ಯ ಕಾಳು ಇರ್ಬೋದು, ಲವಂಗಗಳಿರ್ಬೋದು, ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಲವಂಗ ಕೂಡ ಹಾಗೆಯೇ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ. ಹಾಗೆ ಮೆಂತ್ಯಕಾಳು ಕೂಡ ಹಾಗೆಯೇ ಎಷ್ಟೇ ಕೂದಲು ಬಿಳಿಯಾದ್ರೂ ಕೂಡ ಇವುಗಳನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸದಾಕಾಲ ಕಪ್ಪಾಗಿಸುವ ಕೆಲಸವನ್ನು ಈ ಎರಡೂ ಪದಾರ್ಥಗಳು ಮಾಡುತ್ತೆ ಅಂತಲೇ ಹೇಳ್ಬೋದು. ತಲೆಯಲ್ಲಿ ಸುಮಾರು ಚಿಕ್ಕ ಚಿಕ್ಕ ಕೂದಲು ಹಾಗೆಯೇ ಇರುತ್ತೆ, ಸ್ವಲ್ಪನೂ ಬೆಳೀತಾನೆ ಇರಲ್ಲ. ಅಂಥ ಕೂದಲಿಗೂ ಕೂಡ ಶಕ್ತಿ ತುಂಬ ಕೆಲಸವನ್ನು ಇವೆರಡು ಪದಾರ್ಥಗಳು ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲಿನ ಸಮಸ್ಯೆ ತುಂಬಾ ಇದೆ. ಕೂದಲು ಉದುರ್ತಾ ಇದೆ, ಕೂದಲು ಬುಡ ಸಮೇತನೇ ಉದುರ್ತಾ ಇದೆ, ಕಟ್ಟಾಗಿ ಹಾಗೆ ಬೀಳ್ತಾ ಇದೆ, ಕೂದಲು ಬೆಳೀತಾನೇ ಇಲ್ಲ, ತಲೆ ಹೊಟ್ಟು ತುಂಬಾ ಇದೆ, ಕೂದಲು ತುಂಬ ತೆಳುವಾಗಿದೆ ಅನ್ನೋರು ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆಯೇ ಕೂದಲು ತುಂಬಾ ರಫ್ ಆಗಿದೆ, ಕೂದಲು ಸ್ವಲ್ಪನೂ ಸ್ಮೂತ್ ಇಲ್ಲ, ಹಾಗೆ ರಫ್ ಥರ ಇದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗಿಸುತ್ತೆ. ಹಾಗೆಯೇ ಕೂದಲು ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೆಂತ್ಯ ಕಾಳು ಇರ್ಬೋದು, ಲವಂಗ ಇರ್ಬೋದು, ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಅಕ್ಕಿಯನ್ನು ಕೂಡ ತೆಗೆದುಕೊಂಡಿದ್ದೀನಿ. ಈ ಅಕ್ಕಿ ಕೂಡ ಹಾಗೆಯೇ ಕೇವಲ ಈ ಅಕ್ಕಿಗೆ ನೀರನ್ನು ನಾವು ಬಳಸ್ತಾ ಬರೋದ್ರಿಂದನೂ ಒಂದೊಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ಕೂದಲ ಬುಡವನ್ನು ಗಟ್ಟಿಗೊಳಿಸುವ ಶಕ್ತಿ ಈ ಅಕ್ಕಿಯ ತೊಳೆದಿರೋ ನೀರಲ್ಲಿದೆ ಅಂತಲೇ ಹೇಳ್ಬೋದು. ಕೂದಲು ತುಂಬಾ ಉದುರ್ತಾ ಇದೆ, ತುಂಬಾ ಕೂದಲು ಉದುರಿ ತುಂಬ ತೆಳುವಾಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪವಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ತಲೆ ಹೊಟ್ಟನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆಯೇ ಕೂದಲಿಗೆ ಒಂದೊಳ್ಳೆ ಶೈನ್ ಕೂಡ ಕೊಡುತ್ತೆ ಈ ಅಕ್ಕಿ ತೊಳೆದಿರೋ ನೀರು. ಅವಾಗವಾಗ ತಲೆ ಸ್ನಾನ ಮಾಡ್ತಾ ಇರುವಾಗ ಈ ಅಕ್ಕಿ ತೊಳೆದಿರೋ ನೀರನ್ನು ನಾವು ಬಳಸ್ತಾ ಬರೋದ್ರಿಂದನೂ ಕೂಡ ನಮ್ಮ ಕೂದಲಿಗೆ ಆಗುವಂಥ ಹಾನಿಯನ್ನು ನಾವು ತಪ್ಪಿಸ್ಬೋದು. ಹಾಗೆಯೇ ನಾನಿಲ್ಲಿ ಟೀ ಪೌಡರ್ನ ಕೂಡ ತೆಗೆದುಕೊಳ್ತಾ ಇದ್ದೀನಿ. ಈ ಟೀ ಪೌಡರು ಬಿಳಿಯಾಗಿರುವ ಕೂದಲನ್ನು ಕಪ್ಪಾಗಿಸುವ ಕೆಲಸವನ್ನು ಈ ಟೀ ಪೌಡರು ಮಾಡುತ್ತೆ. ತುಂಬಾ ಚಿಕ್ಕ ಮಕ್ಕಳಿಗೂ ಕೂಡ ಕೂದಲು ಬಿಳಿ ಆಗ್ತಾ ಇದೆ, ಎಲ್ಲರಿಗೂ ಇದೇ ಸಮಸ್ಯೆ ಆಗಿದೆ. ಈ ಟೀ ಪುಡಿಯನ್ನು ನಾವು ಅವಾಗವಾಗ ಬಳಸ್ತಾ ಬರೋದ್ರಿಂದ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಟೀ ಪೌಡರು ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಕಲರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟೀ ಪೌಡರಿಂದ. ಈ ಟೀ ಪೌಡರ್ನ ನಾವು ಅವಾಗವಾಗ ಉಪಯೋಗಿಸ್ತಾ ಬರೋದ್ರಿಂದ ಕೂದಲು ನೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಕೂದಲು ಬುಡವನ್ನು ಗಟ್ಟಿಗೊಳಿಸುವ ಕೆಲಸ
ಕೆಲಸವನ್ನು ಮಾಡುತ್ತೆ. ಕೂದಲು ತುಂಬಾ ಉದುರ್ತಾ ಇದೆ, ತಲೆಯಲ್ಲಿ ಎಲ್ಲ ಒಟ್ಟಾಗಿದೆ, ಕೂದಲು ತುಂಬಾನೇ ರಫ್ ಆಗಿದೆ, ಸ್ಮೂತ್ ಇಲ್ಲ ಅನ್ನೋರು ಕೂಡ ಇದನ್ನ ಬಳಸ್ತಾ ಬರೋದ್ರಿಂದ ಕೂದಲು ತಕ್ಷಣನೇ ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದೊಳ್ಳೆ ಶೈನ್ ಕೂಡ ಬರುತ್ತೆ. ಹಾಗೇನೆ ಕೂದಲ ಬುಡವನ್ನ ಕೂಡ ಗಟ್ಟಿಗೊಳಿಸೋದ್ರಿಂದ ಕೂದಲು ಉದುರೋ ಸಮಸ್ಯೆನೂ ಕೂಡ ಇರೋದಿಲ್ಲ. ಈ 4 ಪದಾರ್ಥಗಳು ಕೂಡ ಅಷ್ಟೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಈ 4 ಪದಾರ್ಥಗಳು ಒದಗಿಸುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಬೌಲ್ಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಇವುಗಳನ್ನೆಲ್ಲ ನೆನೆಸ್ಕೊಳ್ಳೋಣ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ನಾವು ಇದನ್ನ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಾನು ರಾತ್ರಿನೇ ನೆನೆಸಿ ಇಡ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಹಾಗೆಯೇ ಸುಮಾರು 5ರಿಂದ 6 ಆಗುವಷ್ಟು ಲವಂಗಗಳನ್ನು ಕೂಡ ತೊಗೊಂಡಿದ್ದೀನಿ. ಮೊಗ್ಗು ಇರುವಂಥ ಲವಂಗಗಳನ್ನು ತೊಗೊಂಡಿದ್ದೀನಿ. ಇದು ತುಂಬ ಶಕ್ತಿ ನೀಡುತ್ತೆ ನಮ್ಮ ಕೂದಲಿಗೆ ಅಂತ ನಾನು ಮೊಗ್ಗು ಇರುವಂಥ ಲವಂಗಗಳನ್ನು ಕೂಡ ತೊಗೊಂಡಿದ್ದೀನಿ. ಹೀಗೆ ಮಿಕ್ಸ್ ಮಾಡಿ ರಾತ್ರಿ ಹೀಗೆ ನೆನೆ ಇಡೋಣ. ಪೂರ್ತಿ ಬೆಳಗಿನವರೆಗೂ ನೆನೆಯೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಇನ್ನೂ ಚೆನ್ನಾಗಿ ನಮ್ಮ ಹೇರ್ಸ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇಡೀ ರಾತ್ರಿ ಹೀಗೆ ನಾನು ನೆನೆಸಿ ಇಟ್ಟಿದ್ದೀನಿ. ಮೆಂತ್ಯಕಾಳು ಇರ್ಬೋದು, ಟೀ ಪೌಡರ್ ಇರ್ಬೋದು, ಹಾಗೆಯೇ ಲವಂಗ ಇರ್ಬೋದು, ಅಕ್ಕಿ ಇರ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಕೂದಲು ಒಂದೊಳ್ಳೆ ಹೊಳಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲನ್ನು ಸ್ಮೂತ್ ಆಗಿಸುತ್ತೆ. ಹಾಗೆಯೇ ಕೂದಲು ಗ್ರೋತು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಯಾರಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಈ ಪದಾರ್ಥಗಳೆಲ್ಲ ಸುಮಾರು 7ರಿಂದ 8 ತಾಸು ನೀರಲ್ಲಿನೇ ಇರೋದ್ರಿಂದ ತುಂಬ ಚೆನ್ನಾಗಿ ಉಬ್ಕೊಂಡಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅದರ ಪದಾರ್ಥಗಳಲ್ಲಿರುವಂಥ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಹೀಗೆ ಬಿಟ್ಕೊಂಡಿರೋ ಈ ಪದಾರ್ಥವನ್ನು ನಾವು ಸುಮಾರು 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಸುಮಾರು 3ರಿಂದ 4 ನಿಮಿಷ ಕುದಿಸ್ಕೊಳ್ಳೋಣ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಅಂತ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಎಲ್ಲ ಶಕ್ತಿನೂ ಕೂಡ ನೀರಲ್ಲಿ ಸೇರ್ಪಡೆಯಾಗೋದ್ರಿಂದ ಇದನ್ನು ಹಚ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳೆಲ್ಲ ನಮಗೆ ಸಿಗುತ್ತೆ. ರಾತ್ರಿ ಎಲ್ಲ ನೆನೆಸಿ ಇಟ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸುವಂಥದ್ದು ಏನಿರೋಲ್ಲ. ಸುಮಾರು 3ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನಾನು 3ರಿಂದ 4 ನಿಮಿಷ ಕುದಿಸ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಹಾಗೆ ಬಿಟ್ಬಿಡೋಣ. ಹೀಗೆ ನಾವು ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ತುಂಬಾ ಪವರ್ ಇರುತ್ತೆ ಈ ನೀರಿಗೆ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿದೆ, ಯಾರಾದ್ರೂ ಕೂಡ ಮಾಡ್ಕೊಂಡ್ಬಿಡ್ಬೋದು. ಸುಮ್ಮನೆ ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನು ತೊಗೊಂಡು ಬಂದಿರ್ತೀವಿ, ಯಾವುದೇ ರೀತಿಯ ರಿಸಲ್ಟು ನಮಗೆ ಸಿಗದೇ ಇರುವಾಗ ನಮಗೆ ತುಂಬ ನಿರಾಶೆ ಆಗುತ್ತೆ. ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಕೂಡ ತುಂಬ ಅಂದರೆ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ರಿಸಲ್ಟು ಸಿಗೋದಿಲ್ಲ, ಕೂದಲು ತುಂಬಾ ಉದುರ್ತಾ ಇರುತ್ತೆ. ಅದ್ರ ಬದಲು ಮನೆಯಲ್ಲಿರುವಂಥ ಪದಾರ್ಥಗಳನ್ನು ನಾವು ಬಳಸ್ಕೊಂಡು ಅವಾಗವಾಗ ಈ ಥರ ಹೇರ್ ಪ್ಯಾಕನ್ನಾಗಲಿ ಇಲ್ಲಾಂದರೆ ಈ ಪದಾರ್ಥಕ್ಕೆ ಸ್ವಲ್ಪ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ತಲೆ ವಾಶ್ ಮಾಡ್ತಾ ಇರುವಾಗ ಡೈರೆಕ್ಟಾಗಿ ಬರೀ ಶಾಂಪೂ ಅಷ್ಟೇ ಯೂಸ್ ಮಾಡಿದ್ದೀನಿ. ಈ ಪದಾರ್ಥಕ್ಕೆ ಸ್ವಲ್ಪ ಶಾಂಪೂ ಕೂಡ ಆ್ಯಡ್ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಇನ್ನೂ ಒಂದು ಒಳ್ಳೆ ರಿಸಲ್ಟನ್ನು ನಾವು ಕಂಡುಕೋಬೋದು. ನಾನಿಲ್ಲಿ ತಣ್ಣಗಾದ ನಂತರ ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ. ಕೂದಲಿಗೆ ಬೇಕಾಗಿರುವಂಥ ಅತಿ ಹೆಚ್ಚು ಪೋಷಕಾಂಶಗಳು ಈ ಪದಾರ್ಥಗಳಲ್ಲಿ ಇರೋದ್ರಿಂದ ಈ ನೀರನ್ನು ನಾವು ಹಚ್ಕೊಳ್ಳೋದ್ರಿಂದ ಕೂದಲಿಗೆ ಆಗುವಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಕೂದಲಿನ ಬುಡಭಾಗದಿಂದ ತುದಿಯವರೆಗೂ ಕೂಡ ಹಚ್ಕೊಂಡು ಸುಮಾರು 10ರಿಂದ 15 ನಿಮಿಷ ಬಿಟ್ಟು ನಂತರ ನಾವು ಹೇರ್ ವಾಶ್ ಮಾಡುವಾಗ ಡೈರೆಕ್ಟಾಗಿ ಶಾಂಪೂ ಅಷ್ಟೇ ಬಳಸ್ದೇನೆ ಈ ಪದಾರ್ಥಕ್ಕೆ ಸ್ವಲ್ಪ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ತಲೆ ವಾಶ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ನಾವು ಯಾವ ಶಾಂಪೂನ ಬಳಸ್ತೀವಿ ಆ ಶಾಂಪೂನೇ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತಲೆ ವಾಶ್ ಮಾಡ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ಕೂಡ ತಪ್ಪಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ನಾವು ವಾರಕ್ಕೆ 1 ಸರಿ 2 ಸರಿ 3 ಸರಿ ಈ ಥರ ನಾವು ಹೇರ್ ವಾಶ್ ಮಾಡ್ತಾ ಇರುವಾಗ ಈ ಥರ ಹೇರ್ ಪ್ಯಾಕನ್ನು ನಾವು ಮಾಡಿಕೊಂಡು ಅವಾಗ ಹೇರ್ ವಾಶನ್ನು ಮಾಡ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಆಗುವಂಥ ಹಾನಿಯನ್ನು ಎಲ್ಲ ತಪ್ಪಿಸ್ಬೋದು. ಹಾಗೆಯೇ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಹಾಗೆಯೇ ಒಂದು ಡಬ್ಬದಲ್ಲಿ ಇದನ್ನು ತೆಗೆದಿಟ್ಟು ಅವಾಗವಾಗ ಬಳಸ್ತಾ ಬರೋದ್ರಿಂದನೂ ಕೂಡ ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಹಾಗೆಯೇ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಏನಿರಲಿ, ಆಮ್ಲಾ ಆಯಿಲ್ ಆಗಲಿ, ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಆ ಆಯಿಲನ್ನು ಕೂಡ ಈ ಪದಾರ್ಥಕ್ಕೆ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಳ್ತಾ ಬರೋದ್ರಿಂದ
ತುಂಬ ಚೆನ್ನಾಗಿ ಕೂದಲು ಸ್ಮೂತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನೀವು ಅವಾಗವಾಗ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ನಿವಾರಣೆ ಮಾಡ್ಕೋಬೋದು. ತುಂಬ ಜನರಿಗೆ ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ಕೂದಲು ಬೆಳೀತಾನೆ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಒಡೆಯುವ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆಯೇ ಕೂದಲು ತುಂಬಾ ಬಿಳಿಯಾಗಿದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲು ತುಂಬ ರಫ್ ಆಗಿದೆ ಅನ್ನೋರು ಕೂಡ ಬಳಸ್ತಾ ಬಂದು ಕೂದಲು ಸ್ಮೂತ್ ಆಗುತ್ತೆ. ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಥರನೂ ಕೂಡ ಆಗುತ್ತೆ. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಈ ಥರನೇ ಹೇರ್ ರೆಮಿಡಿನ ನಾವು ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಮನೆಮದ್ದು ಆಗಿರೋದ್ರಿಂದ ಯಾರಾದ್ರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಹೆಂಗಸರಿರ್ಬೋದು, ಗಂಡಸರಿರ್ಬೋದು, ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇಲ್ಲದೇ ತುಂಬ ಚೆನ್ನಾಗಿ ಅವರ ಕೂದಲನ್ನು ಬೆಳೆಸ್ಕೋಬೋದು. ಒಳ್ಳೆ ರಿಸಲ್ಟನ್ನು ಅವರು ಕಂಡ್ಕೋಬೋದು. ಕೂದಲು ಚಿಕ್ಕ ಏಜ್ಗೆ ಬಿಳಿ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸದಾಕಾಲ ನಮ್ಮ ಕೂದಲನ್ನ ಕಪ್ಪಾಗಿಸುವ ಕೆಲಸವನ್ನು ಈ ಪದಾರ್ಥ ಮಾಡುತ್ತೆ ಅಂತಲೇ ಹೇಳ್ಬೋದು. ಗುಡ್ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಫ್ರೆಂಡ್ಸ್.